ಕಾಶಿಯ ಅತ್ಯಂತ ಜನಪೀಡಿತ ಹಾಗೂ ಹಳೆಯ ವಾಣಿಜ್ಯ ಪ್ರದೇಶಗಳಲ್ಲಿ ಒಂದಾದ ದಾಲ್ ಮಂದಿ ಪ್ರದೇಶದಲ್ಲಿ ಸೋಮವಾರ ಆಡಳಿತವು ಬೃಹತ್ ಬುಲ್ಡೋಸರ್ ಕಾರ್ಯಾಚರಣೆಯನ್ನು ನಡೆಸಿತು. ಕಿರಿದಾದ ಬೀದಿಗಳನ್ನು ಅಗಲಗೊಳಿಸುವ ಉದ್ದೇಶದಿಂದ ಈ ಕಾರ್ಯಾಚರಣೆ ಆರಂಭವಾಗಿದ್ದು, ಸ್ಥಳೀಯವಾಗಿ ಸಾಕಷ್ಟು ಚರ್ಚೆ ಮತ್ತು ಆತಂಕವನ್ನು ಉಂಟು ಮಾಡಿದೆ. ದಾಲ್ ಮಂದಿ ಪ್ರದೇಶವು ವ್ಯಾಪಾರ, ಜನಸಂದಣಿ ಮತ್ತು ಇತಿಹಾಸದ ದೃಷ್ಟಿಯಿಂದ ಬಹಳ ಪ್ರಮುಖವಾಗಿದ್ದು, ಇಲ್ಲಿ ಪ್ರತಿದಿನ ಸಾವಿರಾರು ಜನರು ಓಡಾಡ್ತಾರೆ. ವಾರಾಣಸಿ ನಗರದ ಈ ಭಾಗದಲ್ಲಿ ಬೀದಿಗಳು ತುಂಬಾ ಕಿರಿದಾಗಿರುವುದರಿಂದ ಭಾರಿ ವಾಹನಗಳು ಪ್ರವೇಶಿಸಲು ಸಾಧ್ಯವಾಗ್ತಿರಲಿಲ್ಲ. ವಿಶೇಷವಾಗಿ ಅಗ್ನಿಶಾಮಕ ವಾಹನಗಳು, ಆಂಬ್ಯುಲೆನ್ಸ್ಗಳು ಮತ್ತು ತುರ್ತು ಸೇವೆಗಳ ವಾಹನಗಳಿಗೆ ಇಲ್ಲಿ ಪ್ರವೇಶ ದೊಡ್ಡ ಸಮಸ್ಯೆಯಾಗಿತ್ತು. ಈ ಹಿನ್ನೆಲೆ ರಸ್ತೆ ಅಗಲೀಕರಣ ಮಾಡುವುದು ಅತ್ಯಗತ್ಯ ಎಂದು ಆಡಳಿತ ತೀರ್ಮಾನಿಸಿದೆ. ಕಳೆದ 4 ದಿನಗಳಿಂದ ಆಡಳಿತವು ದಾಲ್ ಮಂದಿಯ ಕಿರಿದಾದ ಓಣಿಗಳಲ್ಲಿ ಅಡ್ಡಿಯಾಗಿದ್ದ ಮನೆಗಳು ಮತ್ತು ಕಟ್ಟಡಗಳನ್ನ ತೆರವುಗೊಳಿಸಲು ಪ್ರಯತ್ನಿಸುತ್ತಿತ್ತು. ಆದ್ರೆ ಓಣಿಗಳು ತುಂಬಾ ಕಿರಿದಾಗಿರುವುದರಿಂದ ಬುಲ್ಡೋಸರ್ಗಳನ್ನ ಒಳಗೆ ತರಲು ಸಾಧ್ಯವಾಗಲಿಲ್ಲ. ಹೀಗಾಗಿ ಕಾರ್ಮಿಕರು ಉಳಿ ಸುತ್ತಿಗೆಯನ್ನ ಬಳಸುವ ಮೂಲಕ ಗೋಡೆಗಳು ಮತ್ತು ಚಾವಣಿಗಳನ್ನ ಕೆಡವಬೇಕಾಯಿತು. ಈ ಪ್ರಕ್ರಿಯೆ ನಿಧಾನವಾಗಿ ಸಾಗ್ತಿದ್ರು ಆಡಳಿತ ನಿರಂತರ ಪ್ರಯತ್ನ ಮುಂದುವರೆಸಿತು. ಸೋಮವಾರ ಬೆಳಗ್ಗೆ ಆಡಳಿತವು ಮೊದಲು ಕೆಲವು ಗೋಡೆಗಳನ್ನ ಕೆಡವಿ ದಾರಿಯನ್ನ ತೆರವುಗೊಳಿಸಿತು. ಇದರಿಂದ ಬುಲ್ಡೋಸರ್ಗಳನ್ನ ಸ್ಥಳಕ್ಕೆ ತರಲು ಸಾಧ್ಯವಾಯಿತು. ನಂತರ ಯಂತ್ರಗಳ ಸಹಾಯದಿಂದ ಕಟ್ಟಡಗಳನ್ನ ಕೆಡವುವ ಕೆಲಸವನ್ನ ವೇಗವಾಗಿ ಆರಂಭಿಸಲಾಯಿತು. ಭಾನುವಾರ ನಡೆದ ಕಾರ್ಯಾಚರಣೆಯಲ್ಲಿ 3 ಮನೆಗಳನ್ನ ಗುರುತಿಸಲಾಗಿದ್ದು, ಅವುಗಳಲ್ಲಿ ಒಂದನ್ನ ಮನೆ ಮಾಲೀಕರು ಸ್ವತಃ ತೆರವುಗೊಳಿಸಿದ್ದಾರೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಈ ಕಾರ್ಯಾಚರಣೆ ಹಿನ್ನೆಲೆಯಲ್ಲಿ ಸ್ಥಳದಲ್ಲಿ ಭಾರಿ ಪೊಲೀಸ್ ಬಂದೋಬಸ್ತ್ ಒದಗಿಸಲಾಗಿದೆ. ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಮುನ್ನೆಚ್ಚರಿಕೆ ಕ್ರಮವಾಗಿ ಪೊಲೀಸರು ಹಾಗೂ ಆಡಳಿತ ಅಧಿಕಾರಿಗಳು ನಿರಂತರವಾಗಿ ಪರಿಸ್ಥಿತಿಯನ್ನು ಗಮನಿಸುತ್ತಿದ್ದಾರೆ. ಕೆಲ ವ್ಯಾಪಾರಸ್ಥರು ಮತ್ತು ನಿವಾಸಿಗಳು ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು ಸಂಚಾರ ಸುಗಮಗೊಳ್ಳಲಿದೆ ಎಂಬ ಕಾರಣದಿಂದ ಕೆಲವರು ಈ ಕ್ರಮವನ್ನು ಬೆಂಬಲಿಸುತ್ತಿದ್ದಾರೆ. ಅಧಿಕಾರಿಗಳ ಪ್ರಕಾರ ದಾಲ್ ಮಂದಿ ರಸ್ತೆ ಅಗಲೀಕರಣವಾದ್ರೆ ವಾಹನ ಸಂಚಾರ ಸುಲಭವಾಗುತ್ತದೆ. ಜೊತೆಗೆ ಅಗ್ನಿ ಅವಘಡಗಳು ಅಥವಾ ತುರ್ತು ಸಂದರ್ಭದಲ್ಲಿ ರಕ್ಷಣಾ ತಂಡಗಳು ತಕ್ಷಣ ಸ್ಥಳಕ್ಕೆ ತಲುಪಲು ಸಾಧ್ಯವಾಗುತ್ತದೆ. ಸಾರ್ವಜನಿಕರ ಸುರಕ್ಷತೆ ಮತ್ತು ನಗರ ಅಭಿವೃದ್ಧಿಯ ದೃಷ್ಟಿಯಿಂದ ಈ ಕ್ರಮ ಅತ್ಯಗತ್ಯ ಎಂದು ಆಡಳಿತ ಸ್ಪಷ್ಟಪಡಿಸಿದೆ. ಯೋಗಿ ಆದಿತ್ಯನಾಥ್ ನೇತೃತ್ವದಲ್ಲಿ ಉತ್ತರ ಪ್ರದೇಶದ ಸರ್ಕಾರವು ಅಕ್ರಮ ಒತ್ತುವರಿ ವಿರುದ್ಧ ಕಠಿಣ ನಿಲುವು ತೆಗೆದುಕೊಂಡಿದ್ದು, ಇದೇ ನೀತಿಯ ಭಾಗವಾಗಿ ಈ ಕಾರ್ಯಾಚರಣೆ ನಡೆಯಲಾಗುತ್ತಿದೆ ಎನ್ನಲಾಗಿದೆ. ಮುಂದಿನ ದಿನಗಳಲ್ಲಿ ವಾರಾಣಸಿಯ ಇತರ ಜನಪೀಡಿತ ಪ್ರದೇಶಗಳಲ್ಲಿಯೂ ಇದೇ ರೀತಿಯ ರಸ್ತೆಯ ಅಗಲೀಕರಣ ಮತ್ತು ತೆರವು ಕಾರ್ಯಾಚರಣೆ ನಡೆಯುವ ಸಾಧ್ಯತೆ ಇದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಒಟ್ನಲ್ಲಿ ದಾಲ್ ಮಂಡಿಯಲ್ಲಿ ನಡೆದ ಈ ಬುಲ್ಡೋಸರ್ ಕಾರ್ಯಾಚರಣೆ ನಗರ ಅಭಿವೃದ್ಧಿ ಮತ್ತು ಸಾರ್ವಜನಿಕ ಸುರಕ್ಷತೆಗಾಗಿ ತೆಗೆದುಕೊಂಡ ಮಹತ್ವದ ಹೆಜ್ಜೆಯಾಗಿದ್ದು, ಇದರ ಪರಿಣಾಮಗಳು ಮುಂದಿನ ದಿನಗಳಲ್ಲಿ ಸ್ಪಷ್ಟವಾಗಿ ಕಾಣುತ್ತೆ.